ಮಿಸ್ಟರ್ ಟಫ್, ನೀವೊಂದ್ಸತಿ ಜೈ ಆರ್‌ಸಿಬಿ ಅಂತ ಹೇಳ್ತೀರಾ? ದೊರೆಗಳೇ, ನಾನು ಕೇವಲ ಕೃಷಿ ಮತ್ತೆ ನನ್ನ ಬಗ್ಗೆ ಮಾಹಿತಿ ನೀಡಲು ಸಿದ್ಧನಾಗಿದ್ದೇನೆ. ಆ ತರದ ವಿಷಯಗಳ ಬಗ್ಗೆ ಮಾತನಾಡುವುದಿಲ್ಲ. ನಿಮಗೆ ಇನ್ನೂ ಏನಾದ್ರೂ ತಿಳಿಯಬೇಕು? ಟ್ರ್ಯಾಕ್ಟರ್ ನಾವು ಇವತ್ತು ಪರಿಚಯ ಮಾಡ್ಕೊತಾ ಇದೀವಿ. ಇದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾತನಾಡುವ ಟ್ರ್ಯಾಕ್ಟರ್ ಅಂದ್ರೆ ಟಾಕಿಂಗ್ ಟ್ರ್ಯಾಕ್ಟರ್ ಅಂತ ಇಂಟ್ರೊಡಕ್ಷನ್ ಮಾಡಿದ್ರೆ, ಬರೀ ಮಾತಾಡೋದು ಮಾತ್ರನೇ ಅಷ್ಟೇನಾ ಅಥವಾ ಇತರ ಟ್ರ್ಯಾಕ್ಟರ್ಗಳಿಗಿಂತ ಇದು ಯಾವ ರೀತಿ ಭಿನ್ನ ಆಗಿದೆ? ನಮಗೆ ಮೈಲೇಜ್ ಕಪ್ ಬಾಸ್ ಅಂದ್ರೆ ಮೈಲೇಜ್ ಕಪ್ ಮಾಸ್ಟರ್ ಅಂತ ಹೇಳ್ತಾರೆ. ನಮ್ಮ ಜನ ಕೇಳೋದು ಏರೋಪ್ಲೇನ್ ಆಗ್ಲಿ ಅಥವಾ ಟ್ರೈನ್ ಆಗ್ಲಿ ಮೈಲೇಜ್ ಎಷ್ಟು ಬರುತ್ತೆ ಗುರು ಅಂತ ಕೇಳ್ತಾರೆ. ಇದು ಮೈಲೇಜ್ ರೋಡ್. ಒಂದ್ಸರಿ ಜೈ ಕನ್ನಡಾಂಬೆ ಅಂತ ಹೇಳ್ತೀರಾ? ಖಂಡಿತ ದೊರೆಗಳೇ, ಜೈ ಕನ್ನಡಾಂಬೆ. ನಿಮ್ಗೆ ಇನ್ನೂ ಏನಾದ್ರೂ ತಿಳಿಯಲು ಬೇಕೆ? ನೀವು ಎಷ್ಟು ಕೆಜಿ ಭಾರವನ್ನು ಹೊರಬಹುದು? ದೊರೆಗಳೇ, ನನ್ನ ಹೈಡ್ರಾಲಿಕ್ ಸುಮಾರು 2000 ಕಿಲೋಗ್ರಾಂ ಭಾರವನ್ನು ಹೊರಬಲ್ಲದು. ಭಾರವಾದ ಕೆಲಸಗಳಿಗೆ ಇದು ತುಂಬಾ ಸೂಕ್ತ. ಇನ್ನೂ ಏನಾದ್ರೂ ತಿಳಿಯಬೇಕೆ? ವಾಯ್ಸ್ ಕಂಟ್ರೋಲ್ ಮೂಲಕ ನಿಮ್ಮನ್ನ ನಾವು ರನ್ ಮಾಡಬಹುದಾ? ಕನಿಷ್ಠ ಕೆಲಸ ಮಾಡಿದಾಗ ಅದ್ರಲ್ಲಿ ಲೆಕ್ಕ ತಗೊಂಡಾಗ ವರ್ಷದಲ್ಲಿ 900 ಅವರ್ ನಾವು ಕಂಟಿನ್ಯೂಸ್ ಕೆಲಸ ಮಾಡಿದ್ರೆ ಕನಿಷ್ಠ ನಮ್ಗೆ 1 ಲೀಟರ್ ಅಲ್ಲಿ 1 ಅವರಲ್ಲಿ 400-500 ml ಉಳಿಸಿದಾಗ ಒಂದು ವರ್ಷದಲ್ಲಿ 1 ಲಕ್ಷದವರೆಗೂ 900 ಅವರ್ ಮಿನಿಮಮ್ ಓಡಿಸಿದಾಗ ಉಳಿಯುತ್ತೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬಂದು ವ್ಯಾರಂಟಿ, ಇಂಜಿನ್ ವ್ಯಾರಂಟಿ ಮತ್ತು ಗೇರ್ ಬಾಕ್ಸ್ ವ್ಯಾರಂಟಿ 6 ಇಯರ್ಸ್ ಕಂಪನಿ ಕಡೆಯಿಂದ ಕೊಟ್ಟಿದ್ದಾರೆ. ಯಾಕಂದ್ರೆ 6 ಇಯರ್ಸ್ ಕಂಪನಿ ಕಡೆಯಿಂದ ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥದ್ದು ನಿಮ್ಮ ಮಕ್ಕಳಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ಅವ್ರಿಗೆ ಕಸ್ಟಮೈಸ್ ನೇಮ್ ಅನ್ನೋದು 8 ರಿಂದ 10 ದಿವಸ ಅಡ್ವಾನ್ಸ್ ಆಗಿ ಹೇಳ್ಕೊಟ್ಟಾಗ ಅವ್ರ ಹೆಸರನ್ನು ಸಹ ಇಲ್ಲಿ ಹಾಕೊಡ್ತಾರೆ. ಯಾಕೆಂದ್ರೆ ಮುಂಚೆ ನೋಡ್ಬೋದು ಹಳೆ ಟ್ರ್ಯಾಕ್ಟರ್ಗಳಲ್ಲಿ ನೀವು ನೋಡ್ಬೋದು. ಈಗ ಆರ್ಥಿಕ ನೆರವು ಕೆನರಾ ಬ್ಯಾಂಕ್ ಫೈನಾನ್ಸ್. ಎಲ್ರಿಗೂ ನಮಸ್ಕಾರ. ಟ್ರ್ಯಾಕ್ಟರ್ ಅಂದ್ರೆ ಟ್ರ್ಯಾಕ್ಟರ್ ಇಲ್ದ್ರೆ ಹಿಂದಿನ ಕಾಲದಲ್ಲಿ ಕಾಲಘಟ್ಟದಲ್ಲಿ ಕೆಲಸ ನಡೆಯೋದಿಲ್ಲ. ಅಗ್ರಿಕಲ್ಚರ್ ಟ್ರ್ಯಾಕ್ಟರ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದರಲ್ಲಿ ನಾರ್ಮಲ್ ಟ್ರ್ಯಾಕ್ಟರ್ಗಿಂತ ವಿಶೇಷವಾದ ಟ್ರ್ಯಾಕ್ಟರ್ ನಾವು ಇವತ್ತು ಪರಿಚಯ ಮಾಡ್ಕೊತಾ ಇದೀವಿ. ಇದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾತನಾಡುವ ಟ್ರ್ಯಾಕ್ಟರ್ ಅಂದ್ರೆ ಟಾಕಿಂಗ್ ಟ್ರ್ಯಾಕ್ಟರ್ ಅಂತ ಇಂಟ್ರೊಡಕ್ಷನ್ ಮಾಡಿದ್ರೆ, ಬರೀ ಮಾತಾಡೋದು ಮಾತ್ರನೇ ಅಷ್ಟೇನಾ ಅಥವಾ ಇತರ ಟ್ರ್ಯಾಕ್ಟರ್ಗಳಿಗಿಂತ ಇದು ಯಾವ ರೀತಿ ಭಿನ್ನ ಆಗಿದೆ ಅನ್ನೋದನ್ನ ನೀವು ನೋಡ್ಬೋದು. ಯಾಕೆಂದ್ರೆ ಫಸ್ಟ್ ನಮ್ಗೆ ಮೈಲೇಜ್ ಕಪ್ ಬಾಸ್ ಅಂದ್ರೆ ಮೈಲೇಜ್ ಕಪ್ ಮಾಸ್ಟರ್ ಅಂತ ಹೇಳ್ತಾರೆ. ನಮ್ಮ ಜನ ಕೇಳೋದು ಏರೋಪ್ಲೇನ್ ಆಗ್ಲಿ ಅಥವಾ ಟ್ರೈನ್ ಆಗ್ಲಿ ಮೈಲೇಜ್ ಎಷ್ಟು ಬರುತ್ತೆ ಗುರು ಅಂತ ಕೇಳ್ತಾರೆ. ಇದು ಮೈಲೇಜ್ ರೋಡ್ ಅಲ್ಲಿ 8 ರಿಂದ 9 ಕಿಲೋಮೀಟರ್ ಬರುತ್ತೆ 1 ಲೀಟರ್ಗೆ ಅಂತ ಹೇಳ್ತಾರೆ. ಮತ್ತು ಇದು ಒಂದು ವರ್ಷದಲ್ಲಿ ನಮ್ಗೆ 1 ಲಕ್ಷ ರೂಪಾಯಿವರೆಗೂ ಉಳಿತಾಯ ಆಗುತ್ತೆ ಅಂತಾರೆ. ಯಾವ ರೀತಿ ಉಳಿತಾಯ ಆಗುತ್ತೆ ಅದೆಲ್ಲ ನಾವು ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಮತ್ತೆ ಫಸ್ಟ್ ಟೈಮ್ ನೀವು ನೋಡ್ಬೇಕಾಗಿರ್ತಕ್ಕಂಥ ಫಸ್ಟ್ ಇಂದ ಹೋಗೋಣ. ಫ್ರಂಟ್ ಅಂಡ್ ಇಂಜಿನ್ ನಲ್ಲಿ ಫ್ರಂಟ್ ಗೆ ಯಾವ ರೀತಿ ಶೇಪ್ ಅನ್ನು ಚೇಂಜ್ ಮಾಡಿದ್ರೆ ಅಂತ, ಮತ್ತೆ ಲೈಟ್ 70% ವಿಸಿಬಲ್ ಅಂತ ಹೇಳ್ತಾರೆ. ಯಾಕಂದ್ರೆ ಇದೇ ರೀತಿ ಗುಂಡಿಗೆ ನೀವು ನೋಡ್ಬೋದು ಹಳೆ ಟ್ರ್ಯಾಕ್ಟರ್ಗಳಲ್ಲಿ ಆ ರೀತಿ ಇಲ್ಲ ಅಂದ್ಬಿಟ್ಟು ಇದನ್ನ ಚೇಂಜ್ ಮಾಡಿದ್ದಾರೆ ಮಾಡೆಲ್ ನ. ಮತ್ತೆ ನಿಮ್ಗೆ ಭೂಮಿ ಪುತ್ರ ಆಗಿರ್ಬೋದು, ಇನ್ನ ಇತರ ಹಳೆ ಮಾಡೆಲ್ ಟ್ರ್ಯಾಕ್ಟರ್ಗಳಲ್ಲಿ ನೋಡ್ಬೋದು. ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಇದು ಕೊಡ್ತಾ ಇದ್ರು ಬ್ಯಾಟ್ರಿ. ಆ ಬ್ಯಾಟ್ರಿ ಏನ್ ಮಾಡ್ತಾರೆ ಕಾಲ್ರು ದೇರ್ಕೊಂಡು ಹೋಗೋ ಚಾನ್ಸ್ ಇತ್ತು. ಅದು ಇಂಜಿನ್ ಅಲ್ಲಿ ಒಳಗಡೆ ಫಿಕ್ಸ್ ಮಾಡಿದ್ರೆ ನಿಮ್ಗೆ ತೋರಿಸ್ತೀವಿ. ಇಂಜಿನ್ ಅಷ್ಟೇ ರಿಮೂವ್ ಮಾಡೋದು ತುಂಬಾ ಈಸಿ. ಇದಕ್ಕೆ ಸೈಲೆನ್ಸರ್ ಮತ್ತೆ ಲೈಟ್ ಅನ್ನ ರಿಮೂವ್ ಮಾಡೋದು ಸಾಕು. ಮತ್ತೆ ಲಾಸ್ಟ್ ಹಳೆ ಟೈರ್ಗಳಿಗೆ ಹೋಲಿಸ್ಕೊಂಡ್ರೆ ಇದಕ್ಕೆ 45 ಸೈಜ್ ಅಲ್ಲಿ ಕೊಡ್ತಾ ಇದ್ರು, ಈಗ 75 ಸೈಜ್ ಅಲ್ಲಿ ಚೇಂಜ್ ಮಾಡ್ಕೊಂಡಿದ್ದಾರೆ. ಮತ್ತೆ ಮೆಡ್ ಗಾರ್ಡ್ ಅಷ್ಟೇ. ಇದರಲ್ಲಿ ನಿಮ್ಗೆ ಮುಂಚೆ ಹಳೆ ಮಾಡೆಲ್ಗಳಲ್ಲಿ ಹತ್ರ ಇರ್ತಾ ಇತ್ತು, ಇದನ್ನ ಸ್ವಲ್ಪ ಐಟಮ್ ಮಾಡಿದ್ರೆ ಯಾಕೆಂದ್ರೆ ಕಂಫರ್ಟ್ ಇರ್ಲಿ ಅಂತ. ಇನ್ನು ಹೀಗೆ ಬರ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಲಿ ಕ್ಲಚ್ ಮಾಮೂಲಿ ಇದರಲ್ಲಿ ಕ್ಲಚ್ ಡಬಲ್ ಕ್ಲಚ್ ಕೊಟ್ಟಿದ್ದಾರೆ. ಮತ್ತೆ ಸೆಂಟರ್ ಗೇರ್ ಮತ್ತೆ ಸೈಡ್ ಗೇರ್ ಶಿಫ್ಟ್ ಗೇರ್ ಯಾವ ರೀತಿ ಇದೆ ಅಂತ. ಮತ್ತೆ ಇಲ್ಲಿ ಅಡ್ಜಸ್ಟಬಲ್ ಗೇರ್ ಸಿಸ್ಟಮ್ ಇದೆ, ನಿಮ್ಗೆ ಗೊತ್ತಿರ್ಬೋದು. ಮತ್ತೆ ಪವರ್ ಸ್ಟೇರಿಂಗ್ ಇದೆ. ಮತ್ತೆ ಸೀಟ್ ಈಗ ಫಾರ್ಮರ್ಸ್ ಗೆ ಕುಶನ್ ಸೀಟ್ ಅಂದ್ರೆ ಕಾರ್ ಕೂತ್ಕೊಳ್ಳೋ ಫೀಲಿಂಗ್ ಕೊಡ್ಬೇಕು. ಯಾಕೆಂದ್ರೆ ತೋಟದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆ ಗೊತ್ತಿರ್ಲಿ ಅದು ರೋಡ್ ಅಲ್ಲಿ ವೆಹಿಕಲ್ ಕಾರ್ ಓಡಿಸಿದಷ್ಟು ಈಸಿ ಇರೋದಿಲ್ಲ. ಹಳ್ಳದಿಂದ ಎಂಟೆ ಈ ತರ ಗಣ್ಯಗಳು ಎಲ್ಲ ಇರುತ್ತೆ. ಆದ್ರಿಂದ ಏರಿಳಿತ ಆದಾಗ ಪುಷ್ ಬ್ಯಾಕ್ ಚೆನ್ನಾಗಿರ್ಲಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನ ಈ ಕಡೆ ಬರ್ಬೇಕಾದ್ರೆ ನಿಮ್ಗೆ ಇನ್ನು ಕೆಪಾಸಿಟಿ ಹೈಡ್ರಾಲಿಕ್ ಕೆಪಾಸಿಟಿ ತುಂಬಾ ಕೊಟ್ಟಿದ್ದಾರೆ. ಈಗ 42 ರಿಂದ 50 HP ವರೆಗೂ 49.9 HP ವರೆಗೂ ಇಂಜಿನ್ ಕೊಟ್ಟಿದ್ದಾರೆ. ಅದರಲ್ಲಿ ಹೈಡ್ರಾಲಿಕ್ ಕೆಪಾಸಿಟಿ ಬಂದು HP ತಕ್ಕಾಗ ವೇರಿಯೇಷನ್ ಆಗುತ್ತೆ. 1700 kg ಇಂದ 2000 ಅಂದ್ರೆ 2 ಟನ್ ವರೆಗೂ ಕೆಪಾಸಿಟಿ ಇದೆ. ಇನ್ನು ನಿಮ್ದು ರೋಟೋವೇಟರ್ ಆಗಲಿ ಯಾವ್ದೇ ಆಗಿರ್ಲಿ ಇದಕ್ಕೆ ಇಕ್ವಿಪ್ಮೆಂಟ್ಸ್ ಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಹೈ ಗ್ರೇಡ್ ಕೆಪಾಸಿಟಿ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಇದನ್ನು ಕೊಟ್ಟಿದ್ದಾರೆ. ಯಾವ ರೇಂಜ್ಗೆ ಅಂತ ಕೊಟ್ಟಿರ್ಬೋದು. ಮತ್ತೆ ಇಲ್ಲಿ ನಿಮ್ಗೆ ನೋಡಿ ಇಂಡಿಕೇಟರ್ ಸಾಕಿದ್ರೆ ನಾರ್ಮಲ್ ಆಗಿ ಎಲ್ಲದರಲ್ಲೂ ಸಿಗುತ್ತೆ. ಇನ್ನು ಸೀಟ್ ಅಡ್ಜಸ್ಟೇಬಲ್ ಇರುತ್ತೆ. 80 kg ತಕ್ಕಾಗೇನೆ ಇಟ್ಕೋಬಹುದು. ಮತ್ತೆ ಇನ್ನ ಇದಕ್ ಬಾದಾಗೇನೆ ಟೈರ್ ಡೈಮೆನ್ಷನ್ ಎಲ್ಲ ಆಯ್ತಲ್ವಾ. ಇನ್ನ ಈ ಕಡೆ ನೀವು ಕೆಳಗಡೆ ಬಂದ್ರೆ ಗೊತ್ತಿರ್ಬೋದು ರೋಡ್ ಸ್ಪೇಸ್ ಅನ್ನೋದೇನಿದೆ ಹಳೆ ವೆಹಿಕಲ್ ಗೆ ಇಂಜಿನ್ ಗಳಿಗೆ ಮತ್ತೆ ಇದಕ್ಕೆ ಇಂಜಿನ್ ಗೆ ಹೈಟ್ ಮಾಡಿರೋದನ್ನ ನೀವು ಗಮನಿಸಬಹುದು. ಯಾಕೆಂದ್ರೆ ಈಗ ತಗ್ಗು ಪ್ರದೇಶಗಳು ತೋಟಗಳಾಗಿರ್ಬೋದು ಹೊಲ ಗದ್ದೆಗಳು ಹೋಗ್ಬೇಕಾದ್ರೆ ಒಂದೇ ರೀತಿ ರೋಡ್ ಇರೋದಿಲ್ಲ. ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಅದಕ್ಕೆ ತಕ್ಕಾಗೇನೆ ಏರು ಇಳ್ತಾ ಇರ್ಲಿ ಅಂದ್ಬಿಟ್ಟು ಹೈಟ್ ಡೈಮೆನ್ಷನ್ ತಗೊಂಡಿದ್ದಾರೆ. ಇನ್ನ ಇದರಲ್ಲಿ ಬಂದು 4th piston ಗೆ ತಗೊಂಡ್ರಿಂದ ಇಂಜಿನ್ ತುಂಬಾ ದಿವಸ 8 ರಿಂದ 10 ಅವರನ್ನು ನಾವು ಕೆಲಸ ಮಾಡ್ತಾ ಇದ್ರೆ ಅದು ಹೀಟ್ ಅನ್ನೋದು ಏನಾಗುತ್ತೆ ಅದು ಕಡಿಮೆ ಆಗುತ್ತೆ ಅಂತಾನೆ ಹೇಳ್ತಾರೆ. ಇನ್ನ ನಾವು ಆಗ್ಲೇ ಹೇಳ್ದಾಗೆ 1 ಲಕ್ಷ 1 ವರ್ಷದಲ್ಲಿ ಯಾವ ರೀತಿ ಉಳಿಸುತ್ತೆ ಅಂತ ಹೇಳ್ತಾರೆ. 1 ಅವರಲ್ಲಿ ನಾವು ಕಂಟಿನ್ಯೂಸ್ ಆಗಿ ಉಳಿಮೆ ಅನ್ನೋದು ಮಾಡಿದಾಗ 1 ಅವರಲ್ಲಿ 400 ರಿಂದ 500 ರಿಂದ 600 ml ವರೆಗೂ
ಪೆಟ್ರೋಲ್ ಉಳಿತಾಯ ಆಗುತ್ತೆ ಅಂತ ಹೇಳ್ತಾರೆ. ಅದೇ ನಾವು ಒಂದ್ ದಿವಸದಲ್ಲಿ 8 ರಿಂದ 9 ಅವರ್ ಕನಿಷ್ಠ ಕೆಲಸ ಮಾಡಿದಾಗ ಅದನ್ನ ಲೆಕ್ಕ ತಗೊಂಡಾಗ ವರ್ಷದಲ್ಲಿ 900 ಅವರ್ ನಾವು ಕಂಟಿನ್ಯೂಸ್ ಕೆಲಸ ಮಾಡಿದ್ರೆ ಕನಿಷ್ಠ ನಮ್ಗೆ 1 ಲೀಟರ್ ಅಲ್ಲಿ 1 ಅವರಲ್ಲಿ 400 500 ml ಉಳಿಸಿದಾಗ ಒಂದು ವರ್ಷದಲ್ಲಿ 1 ಲಕ್ಷದವರೆಗೂ 900 ಅವರ್ ಮಿನಿಮಮ್ ಓಡಿಸಿದಾಗ ಉಳಿಯುತ್ತೆ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬಂದು ವ್ಯಾರಂಟಿ, ಇಂಜಿನ್ ವ್ಯಾರಂಟಿ ಮತ್ತು ಗೇರ್ ಬಾಕ್ಸ್ ವ್ಯಾರಂಟಿ 6 ಇಯರ್ಸ್ ಕಂಪನಿ ಕಡೆಯಿಂದ ಕೊಟ್ಟಿದ್ದಾರೆ. ಯಾಕಂದ್ರೆ 6 ಇಯರ್ಸ್ ಕಂಪನಿ ಕಡೆಯಿಂದ ಕೊಟ್ಟಾಗ ವ್ಯಾರಂಟಿ ಸಹ ಯಾವ ರೇಂಜ್ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಸೀಟ್ ನೀವು ನೋಡ್ಬೋದು ಕಂಫರ್ಟ್ ಆಗಿದೆ, ಯಾಕೆಂದ್ರೆ ಹಳೆ ಮಾಡಲ್ ಅಲ್ಲಿ ನೋಡಿದಾಗ ಇಲ್ಲಿ ಅಡ್ಜಸ್ಟಬಲ್ ತುಂಬಾ ಕಡಿಮೆ ಇತ್ತು, ನಮಗೆ ಸ್ಪೇಸ್ ಅನ್ನೋ ತುಂಬಾ ಕಡಿಮೆ ಇತ್ತು. ಈ ಮಾಡಲ್ ಅಲ್ಲಿ ತುಂಬಾ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನೋಡ್ಬೇಕಾದ್ರೆ ಇನ್ನು ಗೇರ್ ಸಿಸ್ಟಮ್, ಪವರ್ ಸ್ಟೇರಿಂಗ್ ಕೊಡಿದ್ರೆ DL ಬ್ರೇಕ್ ಪವರ್ ಸಿಸ್ಟಮ್ ಮತ್ತು ಈಸಿಯಾಗಿ ನಮ್ಮ ಫಾರ್ಮರ್ಸ್ ಗೆ ಸ್ಟೇರಿಂಗ್ ತೆಗೆಸ್ಕೊಳ್ಳೋದಕ್ಕೂ ಸಹ ಅನುಕೂಲ ಆಗುತ್ತೆ. ಮತ್ತೆ ನಿಮ್ಗೆ ಗೊತ್ತಿರ್ಲಿ ನಮ್ಮ ಜಮೀನು ನಮ್ಮ ಹೆಸರಲ್ಲಿ ಇದೆ ಅನ್ನೋದಕ್ಕೆ ನೀವು ಗೊತ್ತಾಗುತ್ತೆ. ಪಾಣಿ ಇರ್ಬೋದು, ಇನ್ನೊಂದು ಇರ್ಬೋದು, ಮ್ಯೂಟೇಷನ್ ಇರ್ಬೋದು ಅಥವಾ ಅಗ್ರಿಮೆಂಟ್ ಪೇಪರ್ ಇರ್ಬೋದು, ಇವುಗಳನ್ನ ನಮ್ಮ ಹೆಸರಿಗೆ ರಿಜಿಸ್ಟರ್ ಆಗಿರೋದು ನೋಡ್ತಾರೆ. ನಿಮ್ಗೆ ಈ ಹೆಸರನ್ನ ಕಸ್ಟಮೈಸ್, ನಿಮ್ಗೆ ಪ್ರೀತಿ ಪಾತ್ರ ಆಗಿರ್ಬೋದು, ಮನೆ ದೇವರ ಹೆಸರಾಗಿರ್ಬೋದು, ನಿಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥದ್ದು ನಿಮ್ಮ ಮಕ್ಕಳಾಗಿರ್ಬೋದು, ಇನ್ನೊಬ್ರಾಗಿರ್ಬೋದು, ಅವ್ರಿಗೆ ಕಸ್ಟಮೈಸ್ ನೇಮ್ ಅನ್ನೋದು 8 ರಿಂದ 10 ದಿವಸ ಅಡ್ವಾನ್ಸ್ ಆಗಿ ಹೇಳ್ಕೊಟ್ಟಾಗ ಅವ್ರ ಹೆಸರನ್ನು ಸಹ ಇಲ್ಲಿ ಹಾಕೊಡ್ತಾರೆ. ಯಾಕೆಂದ್ರೆ ಮುಂಚೆ ನೋಡ್ಬೋದು ಹಳೆ ಟ್ಯಾಕ್ಟರ್ಗಳಲ್ಲಿ ನೀವು ನೋಡ್ಬೋದು, ಈಗ ಆರ್ಥಿಕ ನೆರವು ಕೆನರಾ ಬ್ಯಾಂಕ್, ಫೈನಾನ್ಸ್ ಇರ್ಬೇಕು, ಕೆನರಾ ಬ್ಯಾಂಕ್, ಮೈಸೂರು ಬ್ಯಾಂಕ್ ಅಂತ ಹಾಕ್ಸ್ಕೊಂಡಿದೆ. ಅದು ಬಿಟ್ಟು ನೀವು ನೇರವಾಗಿ ನಿಮ್ಮ ಫೇವರೇಟ್ ಹೆಸರನ್ನ ದೇವರ ಹೆಸರಾಗ್ಲಿ ಅಥವಾ ಇನ್ನೊಂದು ಹೆಸರಾಗ್ಲಿ ಇಲ್ಲಿ ಇದು ಮಾಡ್ಕೋದು. ಅದಕ್ಕೋಸ್ಕರ ಕಂಪನಿ ಒಂದು ಸ್ಪೇಸ್ ಅನ್ನೋದನ್ನ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಮಹೀಂದ್ರಾದಲ್ಲಿ ಮತ್ತೆ ನಿಮ್ಗೆ 575 475 ಇಂದ ವೆಹಿಕಲ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದು ಇನ್ನೊಂದು ಅದ್ಭುತವಾದ ಅಂದ್ರೆ ನಮ್ಮ ಫಾರ್ಮರ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಕ್ಕಂಥದ್ದು, ನಮ್ಮ ಫಾರ್ಮರ್ಸ್ ಗೆ ಜೊತೆನಲ್ಲಿ ಇಂಟ್ರಾಕ್ಟ್ ಮಾಡುತ್ತೆ. ನಿಮ್ಗೆ ಅದೊಂದು ಕ್ಲಿಪ್ ಹಾಕ್ತೀನಿ, ಅದು ಯಾವ ರೀತಿ ನಮ್ಗೆ ಇಂಟ್ರಾಕ್ಟ್ ಮಾಡುತ್ತೆ ಅಂತ. ಇದು ಖುಷಿಯ ವಿಚಾರ. ಅದು ಇಂಟ್ರಾಕ್ಟ್ ಮಾಡ್ತಕ್ಕಂಥದ್ದು ಎಲ್ಲ ವೆಹಿಕಲ್ ಅಲ್ಲಿ ಇರೋದಿಲ್ಲ. ನಮ್ಮ ಫಾರ್ಮರ್ಸ್ ಅಂದ್ರೆ ಅದನ್ನ ಬೈಯರ್ಸ್ ಯಾರಿರ್ತಾರೆ ಅವ್ರಿಗೆ ರಿಕ್ವೈರ್ಮೆಂಟ್ ಮುಖಾಂತರ ಅವ್ರಿಗೆ ಬೇಕಾಗಿದ್ದ ಆ ಫೀಚರ್ಸ್ ನ ಹಾಕೋಬಹುದು. ಆದ್ರೆ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತಾರೆ, ಇನ್ನಷ್ಟು ಮಾಹಿತಿಗಳು ಇರುತ್ತೆ. ಇನ್ನ ಈ ಇಂಜಿನ್ ಬಾನೆಟ್ ಅಲ್ಲಿ ಓಪನ್ ಮಾಡಿ ನೋಡ್ಬೇಕಾದ್ರೆ ಇಂಜಿನ್ ಒಳಗಡೆ ಇದನ್ನ ನಾವು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಒಂದು 4 to 5 hours ಬೇಕಾಗುತ್ತೆ. ಆದ್ರಿಂದ ಅಷ್ಟೊಂದು ಇಂಜಿನ್ ಒಳಗಡೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿಟ್ಟು ಇದು ಇನ್ಫಾರ್ಮೇಶನ್ ನಮ್ಮ ಹತ್ರ ಇಲ್ಲ, ಅದೆಲ್ಲ ಮೆಕ್ಯಾನಿಕ್ಸ್ ಎಲ್ಲ ಗೊತ್ತಿರುತ್ತೆ. ಇಷ್ಟು ಮೈನ್ ಪಾಯಿಂಟ್ಸ್, ಕೀವರ್ಡ್ಸ್ ಅಂತ ಫೀಚರ್ಸ್ ಬಗ್ಗೆ ಇನ್ನಷ್ಟು ಮಾಹಿತಿ ನಿಮ್ಗೆ ಬೇಕಿದ್ರೆ ಹತ್ತಿರದ ಮಹೇಂದ್ರ ಶೋರೂಮ್ಗೆ ಭೇಟಿ ಮಾಡಿ, ಅಲ್ಲಿ ಮತ್ತಷ್ಟು ಮಾಹಿತಿ ನಿಮ್ಮದಾಗಿ ಸಿಗಲಿ. ಥ್ಯಾಂಕ್ ಯು. ಸಿಗೋಣ ಹಾಗೆ ಮುಂದಿನ ವಿಡಿಯೋದಲ್ಲಿ. ಮೊದಲನೇದಾಗಿ ನನ್ನ ಶಕ್ತಿಯುತವಾದ ಇಂಜಿನ್ ಕಡಿಮೆ ಡೀಸೆಲ್ ಬಳಸುತ್ತೆ, ಇದರಿಂದ ನಿಮ್ಮ ಹಣ ಉಳಿಯುತ್ತೆ. ಎರಡನೇದಾಗಿ ನನ್ನ 10,000 ಕಿಲೋಗ್ರಾಂ ಎತ್ತುವ ಸಾಮರ್ಥ್ಯ ಭಾರವಾದ ಕೆಲಸಗಳನ್ನು ಸುಲಭವಾಗಿ ಮಾಡಲು ಸಹಾಯ ಮಾಡುತ್ತೆ. ಮೂರನೇದಾಗಿ ನನಗೆ 6 ವರ್ಷಗಳ ವಾರಂಟಿ ಇದೆ, ಅಂದ್ರೆ ನೀವು ಚಿಂತೆ ಇಲ್ಲದೆ ಕೃಷಿ ಮಾಡಬಹುದು. ಇನ್ನೂ ಹೆಚ್ಚಿನ ಮಾಹಿತಿ ಬೇಕೇ ನನ್ನ ಬಗ್ಗೆ? ಓಕೆ, ಯಾರಾದ್ರೂ ಒಬ್ರು ಹೆಣ್ಮಕ್ಳು ಮುಂದೆ ಬರ್ಬೇಕು ಅಂತ ಕೇಳ್ಕೊತೀವಿ. ಹೆಣ್ಮಕ್ಳು ಯಾರಾದ್ರೂ ಏನ್ ಕೇಳಲಿ, ಏನ್ ಕೇಳ್ಬೇಕು ಅದನ್ನ ಕೇಳಿ. ನಿಮ್ಗೆ ಮನ್ಸಿಗೆ ಏನ್ ಬರುತ್ತೆ ಅಲ್ಲಿನ ತನಕ ಇವ್ರು ಕೇಳ್ತಾರೆ, ನೀವು ಡಿಸ್ಕಸ್ ಮಾಡ್ಕೊಳ್ಳಿ ಏನ್ ಪ್ರಶ್ನೆ ಕೇಳ್ಬೋದು. ಸರ್ ಇಲ್ಲಿ 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 ನಿಂತ್ಕೊಳ್ಳಿ. ನಿಮ್ಗೆ ಫುಟೇಜ್ भी तो मिलना चाहिए ना सर, आप इधर आए. ಮಿಸ್ಟರ್ ಟಬ್, ಇಂಜಿನ್ ಅಲ್ಲಿ ಎಷ್ಟು ಆಯಿಲ್ ಇದೆ ಮತ್ತು ಪೆಟ್ರೋಲ್ ಡೀಸೆಲ್ ಇದೆ? ದೊರೆಗಳೇ, ನನ್ನ ಇಂಜಿನ್ ಆಯಿಲ್ ಎಷ್ಟು ಬಳಸುತ್ತೆ ಅಂತ ನನಗೆ ಮಾಹಿತಿ ಇಲ್ಲ, ಆದ್ರೆ ನನ್ನ ಡೀಸೆಲ್ ಟ್ಯಾಂಕ್ ಸಾಮರ್ಥ್ಯ 50 ಲೀಟರ್ ಇದೆ. ನಿಮ್ಗೆ ಇನ್ನೂ ಏನಾದರೂ ತಿಳಿಯಬೇಕೇ? ಇವಾಗ ಎಷ್ಟಿದೆ ಡೀಸೆಲ್, ಎಷ್ಟಿದೆ ಇವಾಗ ಗಾಡಿಯಲ್ಲಿ? ದೊರೆಗಳೇ, ನಾನು ಈಗ ಎಲ್ಲಿದ್ದೇನೆ ಅಂತ ನನಗೆ ತಿಳಿಯದು. ನನ್ನ ಬಗ್ಗೆ ಇನ್ನೂ ಏನಾದರೂ ತಿಳಿಯಲು ಬಯಸುತ್ತೀರಾ?